ಇವತ್ತು ನವರಾತ್ರಿಯ 3ನೇ ದಿನ. ಈ ದಿನ ನಾವು ದೇವಿಯ 3ನೇ ಅವತಾರವಾದಂತಹ ಚಂದ್ರಘಂಟಾ ದೇವಿಯ ಪೂಜೆಯನ್ನ ಮಾಡ್ತೀವಿ. ಈ ದೇವಿ ಗಂಟೆಯ ಆಕಾರದ ಚಂದ್ರನನ್ನ ಹಣೆಯಲ್ಲಿ ಧರಿಸಿರ್ತಾಳೆ. ಆದ್ರಿಂದ ಅವಳನ್ನ ಚಂದ್ರಘಂಟಾ ದೇವಿ ಅಂತ ಕರೀತಾರೆ. ನಮಸ್ಕಾರ ಎಲ್ಲರಿಗೂ. ನಾನು ಅಶ್ವಿನಿ ವೈದ್ಯ. ನವರಾತ್ರಿಯ ಮೊದಲ ಹಾಗೂ 2ನೇ ದಿನ ಪೂಜಿಸುವಂತಹ ಶೈಲಪುತ್ರಿ ಮತ್ತು ಬ್ರಹ್ಮಚಾರಿಣಿ ದೇವಿಯ ಕಥೆಗಳನ್ನ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ. ಈಗ ನಾವು ಪಾರ್ವತಿ ದೇವಿಯ ಈ ಚಂದ್ರಘಂಟಾ ದೇವಿ ರೂಪಕ್ಕೆ ಕಾರಣವೇನು ಅನ್ನೋದನ್ನ ನೋಡೋಣ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಪಾರ್ವತಿ ದೇವಿ ಬ್ರಹ್ಮಚಾರಿಣಿ ರೂಪದಲ್ಲಿ 3000 ವರ್ಷಗಳ ಕಾಲ ಕಠೋರ ತಪಸ್ಸನ್ನ ಮಾಡಿ ಶಿವನ ಮನಸ್ಸನ್ನ ಒಲಿಸಿಕೊಂಡು ಮದುವೆಗೆ ಒಪ್ಪಿಸ್ತಾಳೆ. ಮದುವೆಗೆ ಶಿವನ ಒಪ್ಪಿಗೆ ಸಿಕ್ಕಿದಾಗ ಪಾರ್ವತಿಯ ತಂದೆ ಪರ್ವತರಾಜ ಹಾಗೂ ತಾಯಿ ಮೈನಾದೇವಿಗೆ ಅಪಾರ ಸಂತೋಷವಾಗುತ್ತೆ. ಹಾಗೆ ಅವರ ಮದುವೆಯನ್ನ ವಿಜೃಂಭಣೆಯಿಂದ ಮಾಡೋದಕ್ಕೆ ಅಣಿಯಾಗ್ತಾರೆ. ಸಪ್ತ ಋಷಿಗಳನ್ನ ಕರೆಸಿ ಮದುವೆಗೆ ಒಂದು ಒಳ್ಳೆಯ ಮುಹೂರ್ತವನ್ನ ಗೊತ್ತು ಮಾಡ್ತಾರೆ. ದೇವಾನುದೇವತೆಗಳೆಲ್ಲರನ್ನು ಕರೆಸಿ ಅತ್ಯಂತ ವಿಜೃಂಭಣೆಯಿಂದ ಮದುವೆಯನ್ನ ಮಾಡಬೇಕು ಅನ್ಕೊಂತಾರೆ. ಅದೇ ರೀತಿ ಇಡೀ ಬ್ರಹ್ಮಾಂಡವೇ ಶಿವ ಪಾರ್ವತಿಯರ ಮದುವೆಗೆ ಅಲಂಕೃತವಾಗಿತ್ತಂತೆ. ಶಿವ ಹಾಗೂ ಶಕ್ತಿಯರ ಪುನರ್ಮಿಲನಕ್ಕೆ ಇಡೀ ಬ್ರಹ್ಮಾಂಡವೇ ಕಾದು ಕುಳಿತಿತ್ತಂತೆ. ಹೀಗೆ ಮದುವೆಯ ದಿನ ಬಂದೇ ಬಿಡುತ್ತೆ. ಪಾರ್ವತಿ ದೇವಿ ಅತ್ಯಂತ ಸಂತೋಷದಿಂದ ಸರ್ವಾಲಂಕಾರ ಭೂಷಿತಳಾಗಿ ಮದುವೆಗೆ ವಧುವಿನ ರೂಪದಲ್ಲಿ ತಯಾರಾಗ್ತಾಳೆ. ಇತ್ತ ಪರ್ವತರಾಜ ಹಾಗೂ ಮೈನಾದೇವಿ ತನ್ನ ಬಂಧು ಮಿತ್ರರೊಂದಿಗೆ ವರನ ದಿಬ್ಬಣವನ್ನ ಸ್ವಾಗತಿಸೋದಕ್ಕೆ ಕಾಯ್ತಾ ಇರ್ತಾರೆ. ದೂರದಲ್ಲಿ ಪರಶಿವನ ದಿಬ್ಬಣ ಅತ್ಯಂತ ಸಂಭ್ರಮದಿಂದ ಕುಣಿದಾಡ್ತಾ ಬರ್ತಿರೋದನ್ನ ನೋಡ್ತಾರೆ. ದಿಬ್ಬಣ ಹತ್ರ ಬರ್ತಿದ್ದ ಹಾಗೆ ಶಿವನ ಹಾಗೂ ಶಿವನ ಬಳಗದವರ ರೂಪವನ್ನ ಕಂಡು ಪರ್ವತರಾಜನ ಬಳಗ ಭಯಪಡುತ್ತೆ. ಸ್ಮಶಾನದ ಬೂದಿ ಮೆತ್ತಿದ ಮೈ, ಕುತ್ತಿಗೆಯಲ್ಲಿ ಹಾವು, ಕೆದರಿದ ಕೂದಲು, ವಸ್ತ್ರವಾಗಿ ಹುಲಿಯ ಚರ್ಮ, ಕೈಯಲ್ಲಿ ತ್ರಿಶೂಲ ಹಾಗೂ ಡಮರು, ಜೊತೆಯಲ್ಲಿ ಭಯಂಕರವಾದ ಗಣಗಳು, ಭೂತ ಪ್ರೇತಗಳು, ರಾಕ್ಷಸರುಗಳನ್ನ ಬಳಗವನ್ನಾಗಿ ಮಾಡಿಕೊಂಡು ಸತಿಯು ನನಗೆ ಮತ್ತೆ ಸಿಕ್ತಿರೋದಕ್ಕಾಗಿ ಸಂತೋಷದಿಂದ ಕುಣಿದಾಡ್ತಾ ಬರ್ತಾ ಇದ್ದ ಶಿವ. ಶಿವನ ಈ ರೂಪವನ್ನ ಮೊದಲ ಬಾರಿಗೆ ನೋಡಿದಂತಹ ಮೈನಾದೇವಿ ದಿಗ್ಭ್ರಾಂತಳಾಗಿ ಮೂರ್ಛೆ ಬೀಳ್ತಾಳೆ. ಆಗ ಪಾರ್ವತಿ ದೇವಿ ಅಲ್ಲಿಗೆ ಬಂದು ಶಿವನನ್ನ ಮದುಮಗನ ರೂಪದಲ್ಲಿ ಬರೋದಕ್ಕೆ ಕೇಳ್ಕೊಳ್ತಾಳೆ. ಆಗ ಶಿವ ಮದುವೆಗೋಸ್ಕರ ನನ್ನ ರೂಪವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಹೇಗಾದರೂ ಮಾಡಿ ಶಿವನನ್ನ ವರನ ರೂಪದಲ್ಲಿ ತರಬೇಕು ಅಂತ ಪಾರ್ವತಿ ದೇವಿ ಕೂಡ ರಣಚಂಡಿಯ ರೂಪವನ್ನ ತಾಳ್ತಾಳೆ. ಪಾರ್ವತಿಯ ಈ ರೂಪವೇ ಚಂದ್ರಘಂಟಾ ದೇವಿ. ಈ ದೇವಿಯ ರೂಪ ಹೇಗಿತ್ತಂದ್ರೆ ಅವಳು ಹುಲಿಯ ಮೇಲೆ ಕೂತಿರ್ತಾಳೆ. 10 ಕೈಗಳನ್ನ ಹೊಂದಿರ್ತಾಳೆ. ಒಂದೊಂದು ಕೈಯಲ್ಲೂ ತ್ರಿಶೂಲ, ಕಮಲ, ಗದೆ, ಕಮಂಡಲ, ಕತ್ತಿ, ಬಿಲ್ಲು, ಬಾಣ, ಜಪಮಾಲೆ, ಹಾಗೆ ಮತ್ತೆರಡು ಕೈಗಳಲ್ಲಿ ಸೌಮ್ಯವಾಗಿ ಅಭಯ ಮುದ್ರ ಹಾಗೂ ಜ್ಞಾನ ಮುದ್ರವನ್ನ ಹೊಂದಿರ್ತಾಳೆ. ಗಂಟೆಯ ಆಕಾರದ ಚಂದ್ರನನ್ನ ಅವಳ ಹಣೆಯ ಮೇಲೆ ಧರಿಸಿರ್ತಾಳೆ. ಇದರಿಂದ ಅವಳಿಗೆ ಚಂದ್ರಿಕಾ ಅನ್ನೋ ಹೆಸರು ಕೂಡ ಬರುತ್ತೆ. ಇದಲ್ಲದೆ ದೇವಿಗೆ ಚಂಡಿಕಾ ಹಾಗೂ ರಣಚಂಡಿ ಅಂತ ಕೂಡ ಕರೀತಾರೆ. ರೂಪದಲ್ಲಿ ರಣಚಂಡಿಯಾಗಿದ್ರೂ ಕೂಡ ಮುಖದಲ್ಲಿ ಸೌಮ್ಯ ಭಾವ ಇರುತ್ತೆ. ಇವಳಿಗೆ ಹಣೆಯ ಮೇಲೆ 3ನೇ ಕಣ್ಣಿದ್ದು ಯಾವಾಗಲೂ ತೆರೆದಿರುತ್ತೆ. ಈ ಕಣ್ಣಿನಿಂದ ಸದಾ ಸೃಷ್ಟಿಯನ್ನ ನೋಡ್ತಾ ದುಷ್ಟ ಶಕ್ತಿಗಳನ್ನ ನಾಶ ಮಾಡೋದಕ್ಕೆ ಶಸ್ತ್ರಾಸ್ತ್ರಗಳೊಂದಿಗೆ ಸಿದ್ಧಳಾಗಿ ನಿಂತಿರುವಂತೆ ಈ ರೂಪವಿರುತ್ತೆ. ದೇವಿಯ ಈ ಭಯಂಕರ ರೂಪವನ್ನ ಕಂಡು ಶಿವನ ಬಳಗದವರು ಹೆದರ್ತಾರಂತೆ. ಆಗ ದೇವಿ ಮುಗ್ಧತೆಯಿಂದ ಶಾಂತವಾಗಿ ಶಿವನಲ್ಲಿ ಬಂದು, ಹೇ ಪರಶಿವ, ನಿನ್ನ ಈ ರೂಪ ನನಗೆ ಅತ್ಯಂತ ಪ್ರಿಯವಾದದ್ದು. ಆದರೆ ನನ್ನ ಬಳಗದವರಿಗೆ ಈ ರೂಪದ ಪರಿಚಯವಿಲ್ಲ. ನನ್ನ ಈ ಚಂಡಿಕಾ ರೂಪವನ್ನ ನೋಡಿ ನಿಮ್ಮ ಪರಿವಾರದವರು ಹೇಗೆ ಹೆದರ್ತಾ ಇದ್ದಾರೋ ಅದೇ ರೀತಿ ನಿಮ್ಮ ರೂಪವನ್ನ ನೋಡಿ ನನ್ನ ಬಳಗದವರು ಹೆದರ್ತಾ ಇದ್ದಾರೆ. ಹಾಗಾಗಿ ನಾನು ಮತ್ತೆ ಮದುಮಗಳ ರೂಪದಲ್ಲಿ ಬರ್ತೀನಿ, ನೀವು ಕೂಡ ಸುಂದರ ವರನ ರೂಪದಲ್ಲಿ ಬರಬೇಕು ಅಂತ ಅತ್ಯಂತ ವಿನಯದಿಂದ ಕೋರ್ಕೊಳ್ತಾಳೆ.
ಶಿವ ಪಾರ್ವತಿಯ ಈ ರೂಪವನ್ನ ಕಂಡು ಅತ್ಯಂತ ಪ್ರಸನ್ನನಾಗಿರ್ತಾನೆ. ಹಾಗೆ ವರನ ರೂಪವನ್ನ ಹೊಂದೋದಕ್ಕೆ ಒಪ್ಕೊಳ್ತಾನೆ. ಅದೇ ರೀತಿ ಅತ್ಯಂತ ಆಕರ್ಷಕವಾದ ಸುಂದರ ವರನ ರೂಪದಲ್ಲಿ ಬರ್ತಾನೆ ಶಿವ. ನಂತರ ಸಮಸ್ತ ದೇವಿ ದೇವತೆಗಳು, ರಾಕ್ಷಸ ಗಣಗಳು, ಇಡೀ ಬ್ರಹ್ಮಾಂಡದ ಸಮ್ಮುಖದಲ್ಲಿ ಶಿವ ಹಾಗೂ ಪಾರ್ವತಿಯರ ವಿವಾಹ ಮಹೋತ್ಸವ ನಡೆಯುತ್ತೆ. ಕೊನೆಗೂ ಶಿವ ಹಾಗೂ ಶಕ್ತಿಯರ ಮರುಮಿಲನವಾಗುತ್ತೆ. ಇಡೀ ಬ್ರಹ್ಮಾಂಡವೇ ಈ ದೃಶ್ಯವನ್ನ ನೋಡಿ ಕಣ್ತುಂಬಿಕೊಳ್ಳುತ್ತೆ. ಇನ್ನು ನವರಾತ್ರಿಯ 3ನೇ ದಿನ ಈ ಚಂದ್ರಘಂಟಾ ದೇವಿಯನ್ನ ಪೂಜಿಸೋದ್ರಿಂದ ಎಂಥ ಶತ್ರುಗಳಿದ್ರೂ ಅವರೆಲ್ಲರೂ ನಾಶವಾಗ್ತಾರೆ ಅನ್ನೋ ಪ್ರತೀತಿ ಇದೆ. ಶತ್ರುಗಳ ಸಂಹಾರಕ್ಕೆ ಸಕಲ ಸಿದ್ಧತೆಗಳಿಂದ ನಿಂತಿರೋದ್ರಿಂದ ಈ ದೇವಿಯ ಆರಾಧನೆ ಅತ್ಯಂತ ವೇಗವಾಗಿ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗೆ ಇವಳ ಆರಾಧನೆಯಿಂದ ನಮ್ಮ ಸಂಕಷ್ಟಗಳೆಲ್ಲ ದೂರವಾಗಿ ಶಾಂತಿ ಹಾಗೂ ನೆಮ್ಮದಿಯಿಂದ ನಾವು ಬದುಕಲು ಆಶೀರ್ವಾದ ಸಿಗುತ್ತೆ. ಹೀಗೆ ವಿವಾಹದ ನಂತರ ಶಿವ ಪಾರ್ವತಿಯನ್ನ ಕೈಲಾಸಕ್ಕೆ ಕರೆದುಕೊಂಡು ಬರ್ತಾನೆ. ಅಲ್ಲಿ ಸಕಲ ಗಣಗಳ ಬಳಗದೊಂದಿಗೆ ಅವರು ಸಂತೋಷವಾಗಿ ಜೀವಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ತಾರಕಾಸುರ ಅನ್ನುವಂತಹ ರಾಕ್ಷಸ ಒಬ್ಬ ಇರ್ತಾನೆ. ಅವನ ಸಾವು ಶಿವ ಹಾಗೂ ಪಾರ್ವತಿಯರ ಸಮ್ಮಿಲನದಿಂದ ಹುಟ್ಟುವ ಮಗುವಿಂದನೇ ಆಗುತ್ತೆ ಅನ್ನೋ ವರ ಇರುತ್ತೆ. ಹೀಗಾಗಿ ಶಿವ ಪಾರ್ವತಿಯರ ಮದುವೆಯಾದ ವಿಷಯವನ್ನ ಕೇಳಿದ ಅವನು ಸಹಿಸಲಾರದೆ ಹೆದರಿಕೆಯಿಂದ ಜಟಕಾಸುರ ಅನ್ನುವಂತಹ ರಾಕ್ಷಸನನ್ನ ಪಾರ್ವತಿಯ ಸಂಹಾರಕ್ಕೆ ಕಳಿಸ್ತಾನೆ. ಜಟಕಾಸುರ ಬಾವಲಿಗಳ ರಾಜನಾಗಿರ್ತಾನೆ. ದೈತ್ಯ ಬಾವಲಿಗಳು ಅವನ ಸೈನ್ಯವಾಗಿತ್ತು. ಅವನು ಕೈಲಾಸದ ಗುಹೆಗೆ ತನ್ನ ಸೈನ್ಯದೊಂದಿಗೆ ಬಂದು ಸಂಪೂರ್ಣ ಕೈಲಾಸವನ್ನ ನಾಶ ಮಾಡುವ ಪಣ ತೊಟ್ಟಿರ್ತಾನೆ. ಹೀಗೆ ಮಾಡ್ತಾ ಇರೋದನ್ನ ಕಂಡು ಪಾರ್ವತಿ ದೇವಿಗೆ ಸಂಕಟವಾಗಿ ಧ್ಯಾನ ಮಾಡ್ತಾ ಇರೋ ಶಿವನ ಬಳಿಗೆ ಓಡಿ ಹೋಗಿ ಸಹಾಯಕ್ಕೆ ಕೇಳ್ತಾಳೆ. ಎಷ್ಟೇ ಬೇಡಿಕೊಂಡ್ರೂ ಶಿವನ ಧ್ಯಾನ ಮುರಿಯೋದಿಲ್ಲ. ಆಗ ಶಿವ ಆಂತರ್ಯವಾಗಿಯೇ ಪಾರ್ವತಿಗೆ ಅವಳ ಚಂದ್ರಘಂಟಾ ರೂಪವನ್ನ ನೆನಪಿಸಿಕೊಡ್ತಾನೆ. ಹಾಗೆ ಅವಳಿಗೆ ಸರ್ವ ದುಷ್ಟಶಕ್ತಿಗಳನ್ನು ನಾಶ ಮಾಡುವ ಶಕ್ತಿ ಇದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತಾನೆ. ನಂತರ ದೇವಿ ಚಂದ್ರಘಂಟಾ ರೂಪದಲ್ಲಿ ಅವನ ವಧೆ ಮಾಡೋದಕ್ಕೆ ಹೋಗ್ತಾಳೆ. ಆಗ ಜಟಕಾಸುರ ತನ್ನ ಬಾವಲಿಗಳಿಂದ ಸಂಪೂರ್ಣ ಆಕಾಶವನ್ನ ಮುಚ್ಚಿ ದೇವಿಗೆ ಏನೂ ಕಾಣದೇ ಇರುವ ಹಾಗೆ ಮಾಡ್ತಾನೆ. ಆಗ ದೇವಿ ತನ್ನ ಹಣೆಯ ಮೇಲಿರುವ ಅರ್ಧ ಚಂದ್ರನನ್ನ ಸಹಾಯಕ್ಕಾಗಿ ಕೇಳ್ತಾಳೆ. ಆಗ ಚಂದ್ರ ತನ್ನ ಕಾಂತಿಯನ್ನ ಹೆಚ್ಚುಗೊಳಿಸಿ ಭೂಮಿಗೆ ಬೆಳಕನ್ನ ಸೂಸ್ತಾನೆ. ಹೀಗೆ ಚಂದ್ರನ ಸಹಾಯದಿಂದ ದೇವಿ ಜಟಕಾಸುರನನ್ನ ಸಂಹಾರ ಮಾಡ್ತಾಳೆ. ಅದಾದ ನಂತರ ದೇವಿ ಚಂದ್ರನನ್ನ ಸದಾಕಾಲ ಗಂಟೆಯ ರೂಪದಲ್ಲಿ ತನ್ನ ಹಣೆಯ ಮೇಲೆ ಧರಿಸ್ತಾಳೆ ಅಂತ ಹೇಳಲಾಗುತ್ತೆ. ಇದಾಗಿತ್ತು ಚಂದ್ರಘಂಟಾ ದೇವಿಯ ಕತೆ. ಚಂದ್ರಘಂಟಾ ದೇವಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.